ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಒಂದು ನೇಮಕಾತಿಗಳಿಗೆ ಅಂದರೆ ಹೊಸ ಉದ್ಯೋಗ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಶೈಕ್ಷಣಿಕವಾಗಿ ಎಲ್ಲಾದರೂ ನೀವು ಅಡ್ಮಿಷನನ್ನು ಪಡ್ಕೋತಾ ಇದ್ದೀರಾ ಅಂದರೆ ಅವರಿಗೆ ಆ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಸರ್ಟಿಫಿಕೇಟ್ ಯಾವುದು ಅಂದರೆ ಸೊ ಅದು ಕಾಸ್ಟ್ ಸರ್ಟಿಫಿಕೇಟ್. ಸೊ ಇವಾಗ ನಾವು ನಮ್ಮ ಹತ್ರ ಇದ್ದಂತಹ ಕಾಸ್ಟ್ ಸರ್ಟಿಫಿಕೇಟನ್ನು ಯೂಸ್ ಮಾಡಲಿಕ್ಕಾಗಲ್ಲ. ಇವಾಗ ನಾವು ಹೊಸ ಜಾತಿ ಪ್ರಮಾಣ ಪತ್ರವನ್ನು ತೆಗೆಸಲೇಬೇಕು. ಯಾಕೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ರೂಲ್ಸ್ಗಳು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಈ ಜಾತಿಗಳನ್ನು ಡಿವೈಡ್ ಮಾಡಲಾಗಿದೆ, ಸೊ ಯಾರಿಗೆ ಎಷ್ಟು ಒಳ ಮೀಸಲಾತಿಯನ್ನು ನೀಡಲಾಗಿದೆ ಮತ್ತು ಎಲ್ಲೆಲ್ಲಿ ಇದರ ಅವಶ್ಯಕತೆ ಇದೆ ಎಲ್ಲವನ್ನು ಇವತ್ತಿನ ಭಾಗದಲ್ಲಿ ನಾವು ಚರ್ಚೆ ಮಾಡೋಣ. ಫಸ್ಟಿಗೆ ಇವಾಗ ಯಾಕೆ ನಮಗೆ ಹೊಸ ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆ ಇದೆ ಅನ್ನೋದನ್ನು ನೋಡೋಣ. ಸೊ ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿ ಅಂದರೆ SC ಇವರ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ವ್ಯವಸ್ಥೆಯನ್ನು ಅಂದರೆ ಸಬ್ ಕ್ಲಾಸಿಫಿಕೇಷನ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಸೊ ಈ ಒಂದು ಕಾರಣದಿಂದಾಗಿ ಎಲ್ಲ ಪರಿಶಿಷ್ಟ ಜಾತಿಯ ಅಂದರೆ SC ಕೆಟಗರಿಗೆ ಸಂಬಂಧಪಟ್ಟವರು ಅಂತಹ ಅಭ್ಯರ್ಥಿಗಳು ಹೊಸ ಕರ್ನಾಟಕ ಸರ್ಕಾರದ ಜಾತಿ ಪ್ರಮಾಣ ವ್ಯವಸ್ಥೆಯ ಒಂದು ಅನುಸೂಚಿಯ ಅನ್ವಯ ಕಡ್ಡಾಯವಾಗಿ ಹೊಸ ಜಾತಿ ಪ್ರಮಾಣ ಪತ್ರವನ್ನು ಅವರು ತೆಗೆಸ್ಕೊಳ್ಬೇಕಾಗತ್ತೆ. ಹೌದಾ? ಸೊ ಸರ್ಕಾರವು ಇತ್ತೀಚೆಗೆ ಹೊರಡಿಸಿರುವ ಆದೇಶದ ಪ್ರಕಾರ ಒಟ್ಟು 101 ಪರಿಶಿಷ್ಟ ಜಾತಿಗಳನ್ನು ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C ಎಂದು 3 ಮುಖ್ಯ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಸೊ ಟೋಟಲ್ ಆಗಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ? 3 ಗುಂಪುಗಳನ್ನು ಮಾಡಿದೆ. ಅದರಲ್ಲಿ 101 ಜಾತಿಗಳನ್ನು ಡಿವೈಡ್ ಮಾಡಿದೆ. ಸೊ ಮುಂಬರುವಂತಹ ಯಾವುದೇ ಒಂದು ಗೋರ್ಮೆಂಟ್ ಜಾಬ್ ಆಗಿರ್ಬೋದು, ಅದೇ ರೀತಿಯಾಗಿ ಶೈಕ್ಷಣಿಕ ಪ್ರವೇಶಾತಿ ಅಂದರೆ ಈಗ ನಾವು ಅಡ್ಮಿಷನ್ ಏನಾದರೂ ಮಾಡಿಸ್ತಾ ಇದ್ದೀವಿ ಅಂದರೆ ಸೊ ಅಲ್ಲಿ ಕಡ್ಡಾಯವಾಗಿ ಈ ಹೊಸ ಜಾತಿ ಪ್ರಮಾಣ ಪತ್ರನೇ ಅವಶ್ಯಕತೆ ಇದೆ. ಸೊ ಈ ಹೊಸ ಪ್ರವರ್ಗಗಳ ಆಧಾರದ ಮೇಲೆಯೇ ಮೀಸಲಾತಿ ಸೌಲಭ್ಯವನ್ನು ಒದಗಿಸಲಾಗತ್ತೆ. ಹಾಗಾದರೆ ಯಾವ ಕೆಟಗರಿ ಇದೆ, ಯಾವ ಒಂದು ಸಮುದಾಯಗಳು ಇದರಲ್ಲಿ ಒಳಪಡುತ್ತೆ, ಎಷ್ಟು ಮೀಸಲಾತಿ ಹಂಚಿಕೆ ಆಗಿದೆ ಅನ್ನೋದನ್ನು ನಾವು ನೋಡೋಣ. ಸೊ ಈಗಾಗಲೇ ನಾನು ಹೇಳಿರುವ ಹಾಗೆ 3 ಪ್ರಮುಖ ಕೆಟಗರಿಗಳಲ್ಲಿ ಪ್ರವರ್ಗಗಳಲ್ಲಿ ಇವುಗಳನ್ನು ಡಿವೈಡ್ ಮಾಡಲಾಗಿದೆ. ಸೊ ಅದನ್ನು ನಾವು ಇವಾಗ ನೋಡೋಣ. ಸೊ ಮೊದಲನೇ ಕೆಟಗರಿ ಯಾವುದು? ಪ್ರವರ್ಗ A ಅಥವಾ ಕೆಟಗರಿ A. ಇದರಲ್ಲಿ ಒಳಪಡುವಂತಹ ಸಮುದಾಯ ಮಾದಿಗ ಮತ್ತು ತತ್ಸಮಾನ ಜಾತಿಗೆ ಸೇರಿದ ಸಮುದಾಯಗಳು ಅಥವಾ ದಲಿತ್ ಲೆಫ್ಟ್. ಇವರಿಗೆ ನಿಗದಿಪಡಿಸಲಾದ ಒಟ್ಟು ಮೀಸಲಾತಿ 6%. ಸೊ ಕೆಟಗರಿ B, ಪ್ರವರ್ಗ B, ಇದರಲ್ಲಿ ಬರುವಂತಹ ಸಮುದಾಯ ಹೊಲೆಯ ಮತ್ತು ತತ್ಸಮಾನ ಜಾತಿಗೆ ಸೇರಿದ ಸಮುದಾಯಗಳು ಅಥವಾ ದಲಿತ್ ರೈಟ್. ಸೊ ಇವರಿಗೆ ನಿಗದಿಪಡಿಸಿರುವಂತಹ ಒಳ ಮೀಸಲಾತಿ ಪ್ರಮಾಣ ಎಷ್ಟು? 6%. ಸೊ ಥರ್ಡ್ ಲಾಸ್ಟ್ ಕೆಟಗರಿ ಇವಾಗ ಡಿವೈಡ್ ಮಾಡಿರುವಂಥದ್ದು ಪ್ರವರ್ಗ C, ಕೆಟಗರಿ C. ಇದರಲ್ಲಿ ಟೋಟಲ್ ಆಗಿ ಬರುವಂತಹ ಸಮುದಾಯಗಳನ್ನು ನೋಡೋಣ. ಸ್ಪರ್ಶ ಸಮುದಾಯಗಳು ಅಂದರೆ ಭೋವಿ, ಲಂಬಾಣಿ, ಕೊರಚ, ಕೊರಮ ಇದರೊಂದಿಗೆ 59 ಸಮುದಾಯಗಳು ಈ ಕೆಟಗರಿ C ನಲ್ಲಿ ಬರುತ್ತೆ. ಇವರಿಗೆ ನಿಗದಿ ಮಾಡಿರುವಂತಹ ಒಳ ಮೀಸಲಾತಿ ಪ್ರಮಾಣ ಎಷ್ಟು ಅಂದರೆ 5%. ಓಕೆನಾ? ಸೊ ಇವಾಗ ಈ ಕೆಟಗರಿ ಸಿಯಲ್ಲಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳು ಕೂಡ ಒಳಗೊಂಡಿರುತ್ತೆ. ಇನ್ನೊಂದು ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಸಮುದಾಯಗಳಿಗೆ ಸೇರಿದಂತಹ ಅಭ್ಯರ್ಥಿಗಳು ತಮ್ಮ ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಪ್ರವರ್ಗ A ಅಥವಾ ಪ್ರವರ್ಗ B ಅಡಿಯಲ್ಲಿ ಮೀಸಲಾತಿಯನ್ನು ಆಯ್ಕೆ ಮಾಡಲಿಕ್ಕೆ ಅವರಿಗೆ ಇವಾಗ ಹೊಸ ಜಾತಿ ಪ್ರಮಾಣ ವ್ಯವಸ್ಥೆಯಲ್ಲಿ ಅವಕಾಶವನ್ನು ನೀಡಲಾಗಿದೆ. ಹಾಗಾದರೆ ಈ ಹೊಸ ಜಾತಿ ಪ್ರಮಾಣ ಪತ್ರದ ನಿಯಮಗಳು ಏನು, ಯಾಕೆ ಅವಶ್ಯಕತೆ ಇದೆ, ಓಲ್ಡ್ ಯಾಕೆ ಯೂಸ್ ಮಾಡಬಾರ್ದು ಅನ್ನೋದನ್ನು ನಾನಿವಾಗ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಪ್ರವರ್ಗದ ಉಲ್ಲೇಖ ಕಡ್ಡಾಯ. ಸೊ ಈವರೆಗೆ ಇದೆಯಲ್ಲ, ಸೊ ನಾವು ಏನೋ SC ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ತಾ ಇದ್ವಿ ಅಲ್ವಾ? ಸೊ ಅದರ ಬದಲಿಗೆ ಇವಾಗ ಅಪ್ಡೇಟ್ ಆಗಿರುವಂತಹ ಪ್ರಮಾಣ ಪತ್ರದಲ್ಲಿ ಅಭ್ಯರ್ಥಿಯ ಮೂಲ ಜಾತಿ ಮತ್ತು ಅದು ಸೇರುವ ಪ್ರವರ್ಗ, ಫಾರ್ ಎಕ್ಸಾಂಪಲ್ ಹೊಲೆಯ ಪ್ಲಸ್ ಪ್ರವರ್ಗ B ಎರಡನ್ನು ಕೂಡ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿರುವಂತಹ ಹೊಸ ಜಾತಿ ಪ್ರಮಾಣ ಪತ್ರ
ಅವಶ್ಯಕತೆ ಇದೆ. ಸೊ ಎರಡನ್ನ ಕೂಡ ಸ್ಪಷ್ಟವಾಗಿ ನಮೂದಿಸಿರುವಂತಹ ಏನು ಪ್ರಮಾಣ ಪತ್ರ ಅವಶ್ಯಕತೆ ಇದೆ. ಸೊ ಎರಡನೇದು ಹಳೆಯ ಪ್ರಮಾಣ ಪತ್ರಗಳ ತಿರಸ್ಕಾರ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸೊ ಇದರಿಂದ ಬಹಳಷ್ಟು ಜಾಬ್ ನೋಟಿಫಿಕೇಷನ್ಗಳು ಬರುತ್ತೆ. ಅದೇ ರೀತಿಯಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಏನಾದರೂ ಮಾಡಿಸ್ತಾ ಇದ್ದೀವಿ ಅಂದರೆ ಕೂಡ KA ತುಂಬಾ ಮಹತ್ವದ ಒಂದು ಇಲಾಖೆ ಅಂತ ಹೇಳ್ಬೋದು. ಸೊ KA ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಇರುವಂತಹ ಪ್ರಮುಖವಾದಂತಹ ಈ ರಿಕ್ರೂಟ್ಮೆಂಟ್ ನೀಡುವಂತಹ ಇಲಾಖೆಗಳು ಆಗಿರ್ಬೋದು, ಅಥವಾ ಈ ಎಜುಕೇಷನ್ ನೀಡುವಂತಹ ಇಲಾಖೆಗಳು ಆಗಿರ್ಬೋದು. ಸೊ ಅಂತಹ ಪ್ರಮುಖವಾದಂತಹ ಸಂಸ್ಥೆಗಳು ಇದೆಯಲ್ಲ, ಅದು ಹಳೆಯ ಪ್ರಮಾಣ ಪತ್ರಗಳನ್ನು ಸ್ವೀಕಾರ ಮಾಡೋದಿಲ್ಲ. ಸೊ ಇವಾಗಲೂ ನೀವೇನಾದರೂ KAದಲ್ಲಿ ಏನಾದರೂ ಅಪ್ಲೈ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಹೊಸ ಪ್ರಮಾಣ ಪತ್ರ ಪ್ಲಸ್ ಹಳೆ ಜಾತಿ ಪ್ರಮಾಣ ಪತ್ರ ಎರಡನ್ನ ಕೂಡ ಕೇಳಲಾಗತ್ತೆ. ಸೊ ಹೊಸ ಒಳ ಮೀಸಲಾತಿ ನಮೂದೆಯ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡದಿದ್ದರೆ ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗತ್ತೆ. ಓಕೆನಾ? ಸೊ ಇನ್ನೊಂದು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ನಿಯಮ. ಇದು ನಿಯಮ ಏನು ಹೇಳುತ್ತೆ ಅಂದರೆ, ಸೊ ಬ್ರಿಟಿಷರ ಕಾಲದ ಈ ಹೆಸರುಗಳಲ್ಲಿ ಪ್ರಮಾಣ ಪತ್ರ ಹೊಂದಿರುವವರು ತಮ್ಮ ಮೂಲ ಜಾತಿಯನ್ನು, ಫಾರ್ ಎಕ್ಸಾಂಪಲ್ ಹೊಲೆಯ ಅಥವಾ ಮಾದಿಗ, ಸೊ ಇವರನ್ನು ಗುರುತಿಸ್ಕೊಂಡು ಪ್ರವರ್ಗ A ಅಂದರೆ ಕೆಟಗರಿ A ಅಥವಾ ಕೆಟಗರಿ B ಯಲ್ಲಿ ಅವರು ಅದನ್ನು ಸೆಲೆಕ್ಟ್ ಮಾಡಿ ಹೊಸ ಪ್ರಮಾಣ ಪತ್ರಕ್ಕೆ, ಹೊಸ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಈ ಬಾರಿ ನಮಗೆ ಅವಕಾಶವನ್ನು ನೀಡಲಾಗಿದೆ. ಹಾಗಾದರೆ ಯಾಕೆ ಕಡ್ಡಾಯ ಅನ್ನೋದನ್ನು ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳ ಮೂಲಕ ಹೇಳಬೇಕಂದ್ರೆ, ಹೊಸ ಪ್ರವರ್ಗ ಉಲ್ಲೇಖ ಆಗಿದೆ ಕರ್ನಾಟಕ ಸರ್ಕಾರ. ಸೊ ಇವಾಗ ಹಳೆಯ ಜಾತಿ ಪ್ರಮಾಣ ಪತ್ರಗಳಲ್ಲಿ ಕೇವಲ ಏನಿರ್ತಾ ಇತ್ತು, SC ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಅಂತ ಮಾತ್ರ ನಮೂದಿಸ್ತಾ ಇತ್ತು. ಆದರೆ ಇನ್ಮುಂದೆ ಹೊಸ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಸಬ್ ಕಾಸ್ಟ್ ಅಂದರೆ ಕೆಟಗರಿ ಮಾಡಿದಾರಲ್ಲ, ಅಂದರೆ ನಿಖರವಾದ ಒಳ ಮೀಸಲಾತಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅನ್ನೋದನ್ನು ಪ್ರಮಾಣ ಪತ್ರದಲ್ಲಿ ದಾಖಲಿಸಲಾಗತ್ತೆ. ಸೊ ನಿಲ್ಲಿಸಲಾಗಿದ್ದ ನೇಮಕಾತಿಗಳ ಪುನರಾರಂಭ. ಒಳ ಮೀಸಲಾತಿಯ ಗೊಂದಲದಿಂದಾಗಿ ಬಹಳಷ್ಟು ಉದ್ಯೋಗಗಳು ಸ್ಥಗಿತಗೊಂಡಿದ್ವು, ಹೌದಾ? ಎಷ್ಟು? ಸುಮಾರು 56,000ಕ್ಕಿಂತ ಹೆಚ್ಚು ಉದ್ಯೋಗಗಳು, ಸರ್ಕಾರಿ ಉದ್ಯೋಗಗಳು ಸೊ ಈ ಜಾತಿ ಪ್ರಮಾಣದ ಇಶ್ಯೂಯಿಂದಾಗಿ ಸ್ಥಗಿತಗೊಂಡಿತ್ತು. ಸೊ ಈ ಒಂದು ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿದ್ದು ಈ ಹೊಸ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೊಸ ಪ್ರಮಾಣ ಪತ್ರ ಇಲ್ಲದಿದ್ದರೆ ಮೀಸಲಾತಿ ಕ್ಲೇಮ್ ಮಾಡಲು ಸಾಧ್ಯ ಆಗೋದೇ ಇಲ್ಲ. ಸೊ ನ್ಯಾಯಾಲಯದ ಆದೇಶ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಹೈಕೋರ್ಟ್ ಮತ್ತು ಸರ್ಕಾರ ಇತ್ತೀಚಿನ ಆದೇಶಗಳ ಪ್ರಕಾರ ಪೋಷಕರ ಪ್ರಮಾಣ ಪತ್ರಗಳು ಸರಿಯಾಗಿ ಪರಿಶೀಲನೆಗೊಳ್ಳದಿದ್ದಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹೊಸದಾಗಿ ಪರಿಶೀಲಿಸಲ್ಪಟ್ಟ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು ಅಂತ ಕೋರ್ಟ್ ಆರ್ಡರ್ ಕೂಡ ಬಂದ್ಬಿಟ್ಟಿದೆ. ಸೊ ಈ ಎಲ್ಲ ಕಾರಣದಿಂದಾಗಿ ನಮಗೇನು ಹೊಸ ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆ ಇದೆ. ಸೊ ಹೊಸ ಜಾತಿ ಪ್ರಮಾಣ ಪತ್ರವನ್ನು ಎಲ್ಲಿ ಪಡೆಯಬೇಕು ಅನ್ನೋದರ ಕುರಿತಾಗಿ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳ್ಬಿಡ್ತೀನಿ. ಸೊ ಇದಕ್ಕೆ ವೆಬ್ಸೈಟ್ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಸರ್ಕಾರದ ಆಫಿಷಿಯಲ್ ವೆಬ್ಸೈಟ್ ಇದೆ. ಸೊ ನಾಡ ಕಚೇರಿ ಪೋರ್ಟಲ್, ಸೊ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಎರಡರಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಚೂಸ್ ಮಾಡಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ ಭೌತಿಕ ಸಲ್ಲಿಕೆ ಕೂಡ ಮಾಡ್ಬೋದು. ಅಂದರೆ ನಿಮ್ಮ ಊರಲ್ಲಿ ಸಮೀಪದಲ್ಲಿ ನಾಡ ಕಚೇರಿ ಅಥವಾ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಎಲ್ಲ ಅಗತ್ಯವಾದಂತಹ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ನೀವು ಹೊಸ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೋಬಹುದು. ಸೊ ಇದಕ್ಕೆ ಹೊಸ ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೈ ಮಾಡಬೇಕಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ ಆಗುತ್ತೆ ಅಂದರೆ, ಹಳೆಯ ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಸ್ವಯಂ ಘೋಷಿತ ಅಫಿಡವಿಟ್ ಇವುಗಳ ಅವಶ್ಯಕತೆ ಇದೆ. ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆ ಹೊಸ ಜಾತಿ ಪ್ರಮಾಣದ ಅವಶ್ಯಕತೆಯ ಕುರಿತಾಗಿ, ಕರ್ನಾಟಕ ಸರ್ಕಾರದ ಚೇಂಜಸ್ನ ಕುರಿತಾಗಿ, ನ್ಯಾಯಾಲಯಗಳ ಆದೇಶದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡುತ್ತೆ. ನೀವೇನಾದರೂ ಎಜುಕೇಷನ್ ರಿಲೇಟೆಡ್ ಆಗಿ ಅಡ್ಮಿಷನ್ ಮಾಡೋದಾಗಿರ್ಬೋದು ಅಥವಾ ಜಾಬ್ ರಿಲೇಟೆಡ್ ಆಗಿ ಅಪ್ಲೈ ಮಾಡೋದಾಗಿರ್ಬೋದು, ಕಂಪಲ್ಸರಿಯಾಗಿ ಹೊಸ ಪ್ರಮಾಣ ಪತ್ರದ ಅವಶ್ಯಕತೆ ಇದ್ದೇ ಇದೆ.
ಸೊ ಆ ಎಲ್ಲ ನಿಟ್ಟಿನಲ್ಲಿ ಈ ಒಂದು ಮಾಹಿತಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತು ಸೊ 101 ಜಾತಿಗಳನ್ನು ಲಿಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಅದರ ಕಂಪ್ಲೀಟ್ ಇನ್ನೂ ವಿವರವಾಗಿ ಬೇಕು ಅಂದರೆ PDF ಬೇಕು ಅಂತ ನಿಮಗೆ ಅನಿಸಿದರೆ, ಯಾವ್ಯಾವ ಜಾತಿ ಯಾವ್ಯಾವ ಕ್ಯಾಟಗರಿಗೆ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು ಅಂದರೆ, ಸೊ PDF ಅನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇದರ ಕುರಿತಾಗಿ ಅರಿವನ್ನು ಮೂಡಿಸಿ. ಸೊ ಥ್ಯಾಂಕ್ ಯು ಸೋ ಮಚ್.